ನಗರದ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯಾ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಅಸಾಕ್ ಚಾಂಪಿಯನ್ಶಿಪ್ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ನಗರದ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯಾ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಅಸಾಕ್ ಚಾಂಪಿಯನ್ಶಿಪ್ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ನಗರದ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಸಾಕ್ ಚಾಂಪಿಯನ್ಶಿಪ್ ಕಾರ್ಯಕ್ರಮಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕರಾಟೆ ಕಲಿಯಬೇಕೆಂಬುದು ಒಂದು ಅದ್ಭುತ ಶಕ್ತಿಯಾಗಿದೆ. ಆರೋಗ್ಯದ ಸಮತೋಲನ ಮತ್ತು ದೇಹ ಸದೃಢಕ್ಕೆ ಕರಾಟೆ ಕಲೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಸನ್ಮಾನ ಕೊಡುವಂಥ ಒಂದು ಭಾಗ್ಯ ನನ್ನದಾಗಿದ್ದರಿಂದ ಅವರು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ, ಇವತ್ತು ಯಾರೇ ಕಾರ್ಯಕರ್ತರಾಗಿರ್ತೀರಿ, ಇವತ್ತು ಸರ್ಗಳು ಮತ್ತು ಇವತ್ತು ಆರ್ಗನೈಸರ್ಗಳು ಇಂಥ ಒಂದು ಇವೆಂಟ್ಗಳು ನಮ್ಮ ಭಾಗದಲ್ಲಿ ಆಗೋದು ಬಹಳ ಕಡಿಮೆ. ಅದಕ್ಕೆ ನಾವು ಕೂಡ ಎಲ್ಲರೂ ಇವತ್ತು ರಾಜಕಾರಣಿಗರಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು ಇಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ಗಳಿಗೆ ನಾವು ಯಾವತ್ತೂ ಕೂಡ ನಾವು ಭಾಗಿಯಾಗಬೇಕು. ಮತ್ತು ಅವರು ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಹೇಳಿದ್ರು ಕೂಡ ನಾವೆಲ್ಲರೂ ಕೈಲಾದಂಥ ಸಹಾಯ ಖಂಡಿತವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತೆಲ್ಲ ಭಾಳ ಕರಾಟ ಆದಮೇಲೆ ಮೊದಲೆಲ್ಲ ಭಾಳಷ್ಟು ಜನ ಗೊತ್ತಿದೆ, ಇತ್ತೀಚೆಗೆ ಭಾಳ ಕಡಿಮೆ ಆಗ್ತಾ ಇದೆ. ಅದನ್ನು ಕೂಡ ಯಾಕಂದರೆ ಮೊಬೈಲ್ ಬಂದಮೇಲೆ ಎಲ್ಲರೂ ಮೊಬೈಲಲ್ಲೇ ಗೇಮ್ಸ್ ಹುಡುಗರುಗಳಿಗೆ ನಾವು ತಂದೆ ತಾಯಿಗಳು ಕೊಡೋದೊಂದು ಪ್ರಯತ್ನ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಹಿಂದೆ ಯಾವ ಥರ ಎಲ್ಲರೂ ಸ್ಪೋರ್ಟ್ಸ್ ಅಂದರೆ ಭಾಳ ಖುಷಿಯಿಂದ ಆಟ ಆಡಿ ಹೋಗ್ತಾ ಇದ್ರು. ವಿಶೇಷವಾಗಿ ಸಂಡೇ ಸ್ಯಾಟರ್ಡೇ ಈ ಥರ ಏನೇ ಬಂದರೂ ಸುಟ್ಟಿದ್ದಂಥ ಸಮಯದಲ್ಲಿ ನಾವೆಲ್ಲರೂ ಗ್ರೌಂಡ್ ಕಡೆನೇ ಮುಖ ಮಾಡಿ ನಿಲ್ತಾ ಇದ್ವಿ ಹಿಂದಿನ ಒಂದು ಕಾಲದಲ್ಲಿ. ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆಲ್ಲ ತಾಯಿ ತಂದೆಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅಟ್ಲೀಸ್ಟ್ ಈ ಥರ ಏನು ತಮ್ಮ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ಕರಾಟೆ ಆಗಿರ್ಬೋದು, ಇನ್ನಿತರ ಅನೇಕ ಸ್ಪೋರ್ಟ್ಸ್ಗಳಲ್ಲಿ ಭಾಗಿ ಮಾಡಿಕೊಡ್ಬೇಕೆಂಬ ಮಾತನ್ನು ಕೂಡ ಇವತ್ತು ತಾಯಿ ತಂದೆಗಳಿಗೆ ನನ್ನ ವತಿಯಿಂದ ನಾನು ಹೇಳಲು ಇಚ್ಛಪಡ್ತಾ ಇದ್ದೇನೆ. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಅನೇಕರು ಮಾತನಾಡಿ ಕರಾಟೆ ಅಭ್ಯಾಸದಿಂದಾಗುವ ಪ್ರಯೋಜನ ಕುರಿತು ಮಕ್ಕಳಿಗೆ ತಿಳಿಸಿದರು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಅನೇಕ ವಿವಿಧ ರೀತಿಯ ಒಂದು ರೋಗಗಳು ಬರ್ತಾ ಇದೆ. ಯಾಕಪ್ಪ ಅಂದರೆ ಆಸ್ಪತ್ರೆಗಳಿಗೆ ಹೋಗಿ ಕೇಳಿದರೆ ಡಾಕ್ಟರ್ಸ್ ಅಂತಾರೆ ಮಕ್ಕಳಿಗೆ ನಮ್ಮ ಮೊಬೈಲ್ಸ್ಗಳಿಗೆ ಡಿಪೆಂಡ್ ಆಗಿರ್ತೀವಿ, ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ ಒಂದು ಚಿಕ್ಕ ಮಕ್ಕಳಿಗೆ ಫಿಟ್ ಆಗ್ತಾ ಇದೆ ಸ್ಪೋರ್ಟ್ಸ್ ಮಾಡಿದ್ರೆ. ನಮಗೆ ಒಂದು ಇಟ್ಟಂಗಿ ಹೊಡೆಯೋದು ನಮಗೆ ಆಗಲ್ಲ, ಬಟ್ ಇಷ್ಟ ಒಂದು 8-10 ವರ್ಷದ ಮಕ್ಕಳು ಇಟ್ಟಂಗಿ ಹೊಡಿತಾರೆ, ಎಲ್ಲ ಭಾಳ ಫಿಟ್ನೆಸ್ ಅಂತಿದೆ. ಬಟ್ ಎಲ್ಲರೂ ಒಂದು ಕರಾಟೆ ಆಗಿರ್ಬೋದು, ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಒಂದು ಅವರು ಫ್ಯೂಚರ್ನಲ್ಲಿ ಒಂದು ಫಿಟ್ನೆಸ್ ಯಾವುದೇ ರೋಗ ಲಕ್ಷಣಗಳು ಬರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಟ್ರಿಕ್ಟ್ ಲೆವೆಲ್ ಚಾಂಪಿಯನ್ಶಿಪ್ ನಡೆದು ಇಲ್ಲಿ ನೀವೆಲ್ಲ ಭಾಗವಹಿಸಿ ಮೆಡಲ್ಗಳನ್ನ ಮತ್ತು ಟ್ರೋಫಿಗಳನ್ನ ಸಂಪಾದಿಸಿದ್ದೀರ. ಮತ್ತು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡ್ತಿರೋದು ಪೇರೆಂಟ್ಸು, ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೇ ರೀತಿಯಾಗಿ ನಿಮ್ಮ ಕೋಆಪ್ರೇಷನ್ನು ಇನ್ನೂ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೇನೆ. ಮತ್ತು ಸ್ಟೂಡೆಂಟ್ಸು ಇಲ್ಲಿ ಈಗಾಗಲೇ ಸ್ಟೇಟ್ ಲೆವೆಲಲ್ಲಿ ಕೂಡ ನಮ್ಮ ಚಾಂಪಿಯನ್ಶಿಪ್ಪಲ್ಲಿ ಗೆದ್ದು ಗೋಲ್ಡ್ ಮೆಡಲ್ ಎಲ್ಲ ತೊಗೊಂಡು ಅಲ್ಲಿಂದ ನ್ಯಾಷನಲ್ಸ್ಗೆ ಹೋಗಿ ಡೆಲ್ಲಿಗೆ ಹೋಗಿ ಎಲ್ಲ ಬಂದು ಇಷ್ಟು ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ. ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚು ಕಾಂಪಿಟೇಷನ್ಸ್ಗಳಲ್ಲಿ ಮೆಡಲ್ಸ್ ಎಲ್ಲ ತೊಗೊಂಡು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಒಳ್ಳೆಯ ಹೆಸರು ತರಬೇಕು ಅಂತ ನಿಮಗೆಲ್ಲ ಹೇಳ್ತಾ ಇರ್ತೇನೆ. ಇಲ್ಲಿ ರೆನ್ಶಿ ರಾಜಶೇಖರ್ ಆಗಿರ್ಬೋದು, ಅದು ಪ್ರತಾಪ್ ಅವರಾಗಿರ್ಬೋದು, ಇಲ್ಲಿ ಸೀನಿಯರ್ಸು ಅಂಬರೀಷ್ ಅವರಾಗಿರ್ಬೋದು, ಶ್ರೀನಾಥ್ ಅವರಾಗಿರ್ಬೋದು, ಇಲ್ಲಿ ಕರಾಟೆ ಗುಲ್ಬರ್ಗದಲ್ಲಿ ಡೆವಲಪ್ ಆಗಲಿಕ್ಕೆ ಇವರೇ ಸೀನಿಯರ್ಸು ಕಾರಣ ಅಂತಲೂ ಹೇಳ್ತೀನಿ. ಇವರು ಕರಾಟೆ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಸ್ಕಾ ಓಪನ್ ಚಾಂಪಿಯನ್ಶಿಪ್ ಇವತ್ತು ಕಲಬುರಗಿ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಿದೆ. ಇದರಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳ ಶ್ರಮ ಸತತ 2-3 ತಿಂಗಳಿಂದ
ದಿನದಿಂದ ಹಾರ್ಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಬರೋದು ನೆಕ್ಸ್ಟ್ 25-26 ಬೆಂಗಳೂರಿನಲ್ಲಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಅಬೌವ್ 14 ಇಯರ್ಸ್ ಯಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಹಾಗೆ ಅದೇ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಇದೆ, ಮುಂಬೈನಲ್ಲಿದೆ. ಆ ಕಾಂಪಿಟೇಷನಲ್ಲಿ ಆಲ್ಮೋಸ್ಟ್ ಬಿಲೋ 14 ಇಯರ್ಸ್ ಹಾಗೂ ಅಬೌವ್ 14 2 ಇವೆಂಟ್ಸ್ ಹೋಗ್ತಾ ಇದ್ದಾರೆ. ನನ್ನ ಇಚ್ಛೆ ಇದೆ ಆಲ್ಮೋಸ್ಟ್ ಕಲಬುರಗಿ ಜಿಲ್ಲೆಗೆ ಆದಷ್ಟು ಮೆಡಲ್ಸ್ ಬರಬೇಕು. ಮುಂದೆ ಅವರು ಗೌರ್ಮೆಂಟ್ ಈಸಿನ ಒಟ್ಟು ಸ್ಪೋರ್ಟ್ಸ್ ಕೊಡ್ತಾ ಇದೆ. ಇವಾಗ ಒಂದೊಂದು 2% ಆರಕ್ಷಣೆ ಬರ್ತಾ ಇದೆ. ಪ್ರತಿಯೊಂದು ಇದರಲ್ಲಿ 5% ಆರಕ್ಷಣೆ ಕೊಡ್ತಾ ಇದೆ. ಮುಂದೆ ಬರ್ತಾ ಪ್ರತಿಯೊಂದು ಸ್ಕೂಲ್ನಲ್ಲಿ ಒಂದು ಯೋಗ ಟೀಚರ್ ಹಾಗೂ ಕರಾಟೆ ಟೀಚರ್, ನಾನು ಯೋಗ ಮತ್ತು ಕರಾಟೆ ಎರಡೂ ಟೀಚ್ ಮಾಡ್ತಾ ಇದ್ದಿದ್ದು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಅಕ್ರಮ್ ಪಾಷಾ ಮೋಮಿನ್, ಸಂಜಯ್ ಬಾಣಾದ್, ಮಾಸ್ಟರ್ ಶ್ರೀನಿವಾಸ್, ರಾಜ್ ವರ್ಧನ್ ಚೌಹಾಣ್, ಶ್ರೀಕಾಂತ್ ಪಿಸಾಳ್, ಅಂಬರೀಶ್ ಜೋಗಿ, ಪ್ರತಾಪ್ ಸಿಂಗ್ ಸೇರಿದಂತೆ ಅನೇಕರು ಭಾಗವಹಿಸಿದರು.